ಸುಮಾರು 55 ವರ್ಷ ಹಿಂದೆ ನನ್ನ ಜೀವದ ಗೆಳೆಯರಾಗಿದ್ದ ಶ್ರೀನಿವಾಸರಾಜು ಅವ್ರ ಜೊತೆಯಲ್ಲಿ ಮೈಸೂರಿಗೆ ಹೋದಾಗ ಇನ್ನೊಬ್ಬ ಪ್ರಮುಖ ಕನ್ನಡ ಲೇಖಕ ಶ್ರೀಕೃಷ್ಣ ಆಲ್ನಹಳ್ಳಿಯವರ ಪೆನ್ನ ಹಿಂದೆ ಒಬ್ಬ ಎತ್ತರದ ತೆಳುಮೈಕಟ್ಟಿನ ಒಬ್ಬ ನಿಂತಿದ್ದ ಯುವಕ ದೇವನೂರು ಮಹಾದೇವ. ಇವರು ದೇವನೂರು ಮಹಾದೇವ ಅಂತ ಎಮ್ಮೆ ಓದ್ತಾ ಇದ್ದಾನೆ ಅಂತ ಕೃಷ್ಣ ಅವರು ತಮ್ಮ ಇನಿಮಿಟಬಲ್ ಆದ ಸ್ಟೈಲಲ್ಲಿ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ರು. ಆ ವೇಳೆಗಾಗಲೇ ಅವರ ಕೆಲವು ಕಥೆಗಳನ್ನು ನಾವು ಓದಿದ್ವಿ. ಅಂದೂ ಮಹಾದೇವರು ಹೆಚ್ಚಿಗೆ ಏನು ಮಾತಾಡಲೇ ಇಲ್ಲ. ಏನೂ ಕಳೆದ 55 ವರ್ಷಗಳ ಅವಧಿಯಲ್ಲೂ ಕೂಡ ಪರಸ್ಪರ ಪರಿಚಿತರಾದರೂ ಕೂಡ ಅವರು ನನ್ನ ಜೊತೆಗೆ ಮಾತಾಡಿರೋದು ಅವರ ಕೃತಿಗಳ ಮೂಲಕವೇ ಹೊರತು ಅವರ ಮಾತಿನ ಮೂಲಕ ಅಲ್ಲ. ಮಾತಾಗಲಿ ಭಾಷಣ ಆಗಲಿ ಯಾವುದೂ ಕೂಡ ಎಷ್ಟು ಇರಬೇಕೋ ಅದಕ್ಕಿಂತ 2 ಕಮ್ಮಿನೇ ಇರಬೇಕೇ ಹೊರತು ಮಾತು ಹೆಚ್ಚಾಗಬಾರ್ದು ಅನ್ನೋ ತಿಳುವಳಿಕೆ ಅವರ ಬದುಕಿನಲ್ಲೂ ಇದೆ, ಅವರ ಬರವಣಿಗೆಯೂ ಇಲ್ಲಿ ಇದೆ. ಈ ಮಿತ, ಈ ಹಿತ, ಈ ಸಂಯಮ, ಈ ಹೊಸತನ ಮಹದೇವರನ್ನು ಕರ್ನಾಟಕದ ಎಲ್ಲ ಪೀಳಿಗೆಗಳಿಗೂ ಅನಂತರವೂ ಸಲ್ಲುವ, ಮನಸ್ಸನ್ನು ತಲ್ಲಣಗೊಳಿಸುವ ಲೇಖಕರಲ್ಲಿ ಮುಖ್ಯರಾಗಿ ಮಾಡಿದೆ. ಅವರು ಯಾವುದೇ ಸಮುದಾಯದಿಂದ ಬಂದ ಇತರ ಲೇಖಕರ ಹಾಗೆ ಅವರ ಸಮುದಾಯಕ್ಕೆ ಅವರನ್ನು ಸೀಮಿತಗೊಳಿಸುವುದು ಸರಿ ಮತ್ತು ದೊಡ್ಡ ತಪ್ಪು. ಅವರು ಒಂದು ಜೀವನ ಕ್ರಮದ, ಒಂದು ಶೋಷಣೆಯ ಕ್ರಮದ ವಕ್ತಾರರಾಗಿ ಬರೆದಿದ್ದಾರೆ ಎನ್ನುವುದು ನಿಜ. ಆದರೆ ಆ ಬರವಣಿಗೆ ಇಡೀ ಮನುಷ್ಯ ಕುಲದ ಸ್ಥಿತಿಗಳಿಗೆ, ದ ಹ್ಯೂಮನ್ ಕಂಡೀಷನ್ ಅಂತ ಯಾವುದನ್ನು ಕರಿತೀವಿ, ಅದಕ್ಕೆ ಒಡ್ಡಿದ ಪ್ರತಿಮೆಯಾಗುತ್ತೆ ಅನ್ನೋದು ಅದಕ್ಕಿಂತ ಹೆಚ್ಚು ನಿಜ. ಯಾವುದೇ ಲೇಖಕನನ್ನು, ಯಾವುದೇ ಸಾಮಾಜಿಕ ಹೋರಾಟಗಾರನನ್ನು, ಯಾವುದೇ ಕಲಾವಿದನನ್ನು ಅವನ ಸಮುದಾಯಕ್ಕೆ, ಅವನ ಜಾತಿಗೆ ಸೇರಿಸುವ ಅಥವಾ ಯಾವುದೋ ಒಂದು ರಾಜಕೀಯ ಚಿಂತನೆಗೆ ಅಪ್ರೋಪ್ರಿಯೇಟ್ ಮಾಡಿಕೊಳ್ತಕ್ಕಂಥ ಒಂದು ದುರಂತ ಇದೆಯಲ್ಲ, ಅದು ನಮ್ಮ ಕಾಲವನ್ನು ಕಾಡುವ ಒಂದು ರೋಗ ಅಂತ ನನಗೆ ಅನಿಸಿದೆ. ಮಹದೇವ ಅವರು ಆ ರೀತಿಯ ರೋಗ ಆಗದ ಹಾಗೆ ಬದುಕೋದಕ್ಕೆ, ಬರೆಯೋದಕ್ಕೆ ಪ್ರಯತ್ನಪಟ್ಟಿದ್ದಾರೆ. ಅದರಿಂದನೇ ಅವರು ಒಟ್ಟು ಸಮುದಾಯದ ಆತ್ಮಸಾಕ್ಷಿ ಆಗೋ ಹಾಗೆ ತನ್ನ ಸಮುದಾಯದ ಆತ್ಮಸಾಕ್ಷಿಯೂ ಆಗಿದ್ದಾರೆ. ಯಾಕೆಂದರೆ ಸಮುದಾಯವನ್ನು, ಲೋಕವನ್ನು ಎದುರಾಕೊಳ್ಳೋದಕ್ಕೆ ಹಿಂಜರಿಯದ ಲೇಖಕ ಅಗತ್ಯ ಕಂಡಾಗ ತನ್ನ ಸಮುದಾಯವನ್ನು ಕೂಡ ಎದುರಾಕೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಅಪ್ಪ, ಅವ್ರು ಮಾಡ್ತಿರೋದು ತಪ್ಪು, ನೀವು ಮಾಡ್ತಿರೋದು ಸರಿನಾ ಅಂತ ಕೇಳುವ ಒಂದು ನೈತಿಕವಾದ ಧೈರ್ಯವನ್ನು ಗಾಂಧೀಜಿಯವರು ಉಳಿಸ್ಕೊಂಡ ಹಾಗೆ ದೇವನೂರು ಮಹಾದೇವ ಕೂಡ ಸದಾಕಾಲ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಕಾಣುತ್ತೆ. ಅನೇಕರ ವಿರೋಧ ಬಂದಾಗಲೂ ಈ ಒಂದು ತಿಳುವಳಿಕೆಯನ್ನು, ಪ್ರಬುದ್ಧತೆಯನ್ನು ಅವರು ತೋರಿಸ್ಕೊಂಡೇ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅದು ಎಲ್ಲ ಕಾಲದ ಮನುಷ್ಯ ಜೀವಿಯ ಶಕ್ತಿ ಯಾವುದು, ಮಿತಿ ಯಾವುದು, ನೋವ್ಯಾವುದು, ಸಾಧ್ಯತೆ ಯಾವುದು, ಅವೆಲ್ಲವನ್ನು ತನ್ನದು ಅನ್ನೋ ಹಾಗೆ ಪ್ರೀತಿಯಿಂದ, ತನ್ನದಲ್ಲ ಅನ್ನೋ ಹಾಗೆ ದೂರ ಇಟ್ಟುಕೊಂಡು ನೋಡ್ತಾ ಹೋಗಿದೆ. ಅದರಿಂದಾನೇ ಅದು ಏಕಕಾಲದಲ್ಲಿ ಕುವೆಂಪು ಇಷ್ಟಪಟ್ಟ ಹಾಗೆ ಲೋಕಲ್ ಮತ್ತು ಕಾಸ್ಮಿಕ್, ಸ್ಥಳೀಯ ಮತ್ತು ವೈಶ್ವಿಕ ಎರಡೂ ಕೂಡ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಹೇಗೆ ಸಾಧ್ಯವಾಯಿತು ಅನ್ನೋ ಪ್ರಶ್ನೆಗೆ ಅವರ ಸೃಜನಶೀಲತೆ ಕೇವಲ 7-8 ವರ್ಷಗಳ ಅವಧಿಯಲ್ಲಿ ದ್ಯಾವನೂರು
ಒಡಲಾಳ ಮತ್ತು ಕುಸುಮಬಾಲೆ 3 ಬೇರೆ ಬೇರೆ ಬಗೆಯ ಕೃತಿಗಳನ್ನು ರಚಿಸಿ ಅಲ್ಲಿಗೆ ಅದು ಮತ್ತೆ ಮಹಾಮೌನಕ್ಕೆ ಶರಣಾಯಿತಲ್ಲ. ಈ ಮೌನದ ಅರ್ಥವೇನು, ಮೌನದ ಕಾರಣವೇನು? ಅದು ಸೃಜನಶೀಲತೆಯ ಹರಾಸವೋ, ಹೇಳಬೇಕಾದ್ದನ್ನೆಲ್ಲ ಹೇಳಿದ್ದೇನೆ ಎನ್ನುವ ಸಮಾಧಾನವೋ? ಇದು ಕನ್ನಡದಲ್ಲಿ ಇದುವರೆಗೂ ಕೂಡ ಬಿಡಿಸಲಾಗದ ಪ್ರಶ್ನೆನೇ ಹೌದು, ಉತ್ತರ ಕಂಡುಕೊಂಡಿರೋದು ಅಂತಲ್ಲ. ಆದರೆ ನನಗೆ ಯಾವುದು ಮುಖ್ಯ ಅಂತ ಅನಿಸುತ್ತೆ ಅಂದರೆ, ಅನೇಕರು 40, 50, 100 ಕಾದಂಬರಿನ 50 ವರ್ಷ ಕೂತ್ಕೊಂಡು ಬರೆದ್ರೂ ಕೂಡ ಏನೇನೇನೇನೇನೇನು ಬದಲಾವಣೆ ಕಾಣದೆ ಅದೇ ಬಗೆಯ ಅಥವಾ ಅದಕ್ಕಿಂತ ಕಡಿಮೆಯಾದ ಮತ್ತಷ್ಟು ಕಡಿಮೆಯಾದ ಗುಣಮಟ್ಟದ ಕಾದಂಬರಿಗಳನ್ನ ಜೀವಮಾನವೆಲ್ಲ, ಕಥೆಗಳನ್ನ ಜೀವಮಾನವೆಲ್ಲ, ಕವಿತೆಗಳನ್ನ ಜೀವಮಾನವೆಲ್ಲ ಬರಿತಾ ಹೋಗೋದಕ್ಕಿಂತ ಈ 3ಕ್ಕೆ ಮುಗಿಸಿದ್ರಲ್ಲ, ಈ 3 ಕೃತಿಗಳ ನಡುವಿನ ಅಂತರ ಯಾವುದು? ಆ ಪ್ರಶ್ನೆ ಕೇಳಿಕೊಂಡಾಗ 10 ವರ್ಷಗಳ ಅವಧಿಯಲ್ಲಿ ಮಹಾದೇವ ಅವರು ಅನುಭವಿಸಿದ ಪುನರ್ಭವಗಳಿದೆಯಲ್ಲ, ಹೊಸ ಹುಟ್ಟುಗಳಿದೆಯಲ್ಲ, ಹೊಸ ದರ್ಶನಗಳಿದೆಯಲ್ಲ, ಬಾಳನ್ನು ಕಾಣುವ ಕಟ್ಟುವ ಹೊಸ ಬಗೆಗಳಿದೆಯಲ್ಲ, ಬರವಣಿಗೆಯ ಭಿನ್ನವಾದ ರೀತಿಗಳಿದೆಯಲ್ಲ, ಅದನ್ನು ಗಮನಿಸಿದಾಗ ಪರವಾಗಿಲ್ಲ, ಒಬ್ಬ ದೊಡ್ಡ ಲೇಖಕ ಇಷ್ಟು ಬರೆದ್ರೂ ಸಾಕು. ಜೀವಮಾನವೆಲ್ಲ ಬರೆದು 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅಂತಾರಲ್ಲ, ಹಾಗೆ ಕಟ್ಟಿ ಹೋಗೋದು ಸಾಕು. ಆಫ್ಟರ್ ಆಲ್ ಪಂಪ ಬರೆದದ್ದು 2 ಕಾವ್ಯನ, ಕುಮಾರವ್ಯಾಸ 1, ಲಕ್ಷ್ಮೀಶ ರತ್ನಾಕರ್ ಅವರನ್ನು ದೊಡ್ಡ ದೊಡ್ಡ ಕನ್ನಡ ಕವಿಗಳೆಲ್ಲ 1-2 ಬರೆದವರೇನೆ. ಅವ್ರದ್ದು ಯಾವತ್ತೂ ಕೂಡ ಗಾಂಧಾರಿ ಸಂತಾನ ಆಗಿರಲಿಲ್ಲ. ಇದನ್ನು ಗಮನಿಸಿದಾಗ ಮಹಾದೇವ ಅವರ ಬರವಣಿಗೆಯ ಆ 3 ಕೃತಿಗಳ ಹೋಲಿಕೆಗಳನ್ನು, ಸಾಮ್ಯಗಳನ್ನು ಗುರುತಿಸೋದಕ್ಕಿಂತ ಭಿನ್ನತೆಗಳನ್ನು, ವಿಶಿಷ್ಟತೆಗಳನ್ನು ಗುರುತಿಸೋದು ಭಾಳ ಮುಖ್ಯ ಅಂತ ನಾನು ಅನ್ಕೊಳ್ಳಿ. ವಾಸ್ತವವಾಗಿ ಅನಂತರ ಬಂದವರಿಗೆ ಎದೆಗೆ ಬಿದ್ದ ಅಕ್ಷರದ ಬರಹಗಳ ಬಗೆಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡ್ರೆ ತಪ್ಪೇನಿಲ್ಲ. ಯಾಕೆಂದರೆ ಎದೆಗೆ ಬಿದ್ದ ಬರಹದ ಅನೇಕ ಲೇಖನಗಳು, ಕೆಲವಾದರೂ ಮುಖ್ಯ ಲೇಖನಗಳು ಕಾರಣಿಕದ ಹಾಗೆ ಸತ್ಯದ ನಿರ್ಮಮವಾದ ವಸ್ತುನಿಷ್ಠವಾದ ನಿರೂಪಣೆಗಳಾಗಿರುತ್ತೆ ಅಂತ ಅನಿಸುತ್ತೆ. ಒಂದು ಗಮನಿಸಬೇಕಾದ್ದು ಅಂದರೆ, ಅವರ 3 ಸೃಜನಶೀಲ ಕೃತಿಗಳ ಒಟ್ಟು ಪುಟಗಳ ಸಂಖ್ಯೆಗಿಂತ 2ರಷ್ಟೋ 3ರಷ್ಟೋ ಆನಂತರ 40-50 ವರ್ಷಗಳಲ್ಲಿ ಭಾಷಣಗಳ ಬರಹಗಳ ಸಂಕಲನವಾದ ಎದೆಗೆ ಬಿದ್ದಾಕ್ಷರ ಹೊಂದಿದೆ ಅಂತ ಅನ್ನೋದು ಇರಲಿ. ಹುಡುಕಾಟ ಯಾವ ಥರದ್ದು? ಅದು ಬದುಕನ್ನು ಕಾಣುವ ಬಗೆ ಮತ್ತು ಬದುಕನ್ನು ಕಟ್ಟುವ ಬಗೆ, ಇದು ಹೇಗೆ ಬದಲಾಗ್ತಾ ಹೋಗುತ್ತೆ? ನವ್ಯದ ನೆರಳಿನಲ್ಲಿ ಬರೆಯೋದಕ್ಕೆ ಶುರು ಮಾಡಿದ ನವ್ಯ ಲೇಖಕರ ಜೊತೆಯಲ್ಲಿ ಸಾಕಷ್ಟು ಸಂಬಂಧಗಳನ್ನು ವಿದ್ಯಾರ್ಥಿಯಾಗಿ ಗೆಳೆಯನಾಗಿ ಇಟ್ಟುಕೊಂಡಂಥ ಮಹಾದೇವ ಅವರು ಅಮಾಸ ಡಾಮರು ಬಂದದು, ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮೊದಲಾಗಿ ಮುಂತಾದ ಕಥೆಗಳಲ್ಲಿ ಕಟ್ಟಿಕೊಟ್ಟ ವಾಸ್ತವ ಇದೆಯಲ್ಲ, ಅದಕ್ಕೂ ಕುಸುಮಬಾಲೆಯ ಹಾಗೆ ಪುರಾಣ, ಇತಿಹಾಸ, ವರ್ತಮಾನ, ಭವಿಷ್ಯ, ನಡೆದದ್ದು, ನಡೆಯಬಹುದಾದ್ದನ್ನು ಹೇಳುವ ಮೂಲಕ ನಡೀತಾ ಇರೋದನ್ನು ಹೇಳದ್ದು, ನಡೆಯಲಾಗದ್ದು ಅದನ್ನು ಹೇಳ್ತಾರೆ. ಅಲ್ಲಿ ಕಲ್ಪನೆ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದಕ್ಕೂ ಒಡಲಾಳದ ಕಲ್ಪನೆಗೂ ದ್ಯಾವನೂರು ಸಂಕಲನದ ಕಥೆಗಳಿಗೂ ಅಲ್ಲಿರ್ತಕ್ಕಂಥ ಕಲ್ಪನೆಗೂ ವ್ಯತ್ಯಾಸ ಏನಿದೆ? ಈ ಫಿಕ್ಷನಲ್ ಇಮ್ಯಾಜಿನೇಷನ್ ಅಂತೀವಲ್ಲ ನಾವು, ಆ ಫಿಕ್ಷನಲ್ ಇಮ್ಯಾಜಿನೇಷನ್ ಅನ್ನೋದು ಕೇವಲ ಏಕರೂಪಿಯಾದ್ದಲ್ಲ. ಒಬ್ಬನೇ ಲೇಖಕ ತನ್ನ ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ಬಗೆಯ ಕಥನಾತ್ಮಕ ಕಲ್ಪನೆಗಳನ್ನು ತೋರಿಸ್ತಾ ಹೋಗ್ತಾನೆ. ಯಾವ ಹೊಸ ತಿಳುವಳಿಕೆ ಒಡಲಾಳ ಬರೆದ ಲೇಖಕನನ್ನು ಕುಸುಮಬಾಲೆ ಬರೆಯೋ ಹಾಗೆ ಮಾಡ್ತು? ಒಡಲಾಳ ನಮ್ಮ ಕಾಲದ ಕಥೆಯಾದರೆ ಕುಸುಮಬಾಲೆ ಯಾವ ಕಾಲದ ಕಥೆ? ಕುಸುಮಬಾಲೆ ಆಗ ಆ ಕ್ಷಣದಲ್ಲಿ ನಡೀತಾ ಇದ್ದಂಥ ದಲಿತ ಚಳುವಳಿಯ ವಿವರಗಳನ್ನು ಒಳಗೊಳ್ಳುತ್ತೆ.
ಅದು ಕುರಿಯಯ್ಯ ಹೇಳುವ ಸತ್ಯ ಮತ್ತು ಕಾರಣಿಕಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳ್ತಾ ಹೋಗುತ್ತೆ. ಜ್ಯೋತಂಬದೀರು ಹೇಳ್ತಕ್ಕಂಥ ಕಥೆಗಳಂತೂ ಕೂಡ ಇನ್ನೂ ಹಿಂದೆ ಹೋಗಿ ಪುರಾಣ ಕಥೆಯನ್ನು ಕೂಡ ಒಳಗೊಳ್ತಾ ಹೋಗುತ್ತೆ. ಅದೊಂದು ಮಂಚನೂ ಒಂದು ಕತೆ ಹೇಳುತ್ತೆ. ಯಾಡೇಗೌಡನ ಕಥೆನೇ ಬೇರೆ, ಅಕ್ಕಮಹಾದೇವಿ ಕಥೆನೇ ಬೇರೆ. ಹೀಗೆ ಕುಸುಂಬಾಲೆ ಮತ್ತು ಅದರ ಚೆನ್ನ ಇಬ್ಬರೂ ಕೂಡ ಕಾದಂಬರಿ ಶುರುವಾಗೋ ವೇಳೆಗಾಗಲೇ ಅವರು ಇಲ್ಲವಾಗಿದ್ದಾರೆ. ಆದರೂ ಕೂಡ ಅವರು ಇಡೀ ಕಾದಂಬರಿಯನ್ನು ವ್ಯಾಪಿಸಿರೋ ಬಗೆ ಹೇಗೆ, ಅದರ ವಿವರಗಳು ಯಾವುದು? ಚೆನ್ನನ ತಾಯಿ ತಂದೆಗಳು ಮುಂಬೈನಲ್ಲಿ ನಡೀತಕ್ಕಂಥ ಘಟನೆಗಳನ್ನು, ಇಂದಿರಾ ಗಾಂಧಿ ನಡೆಸ್ತಕ್ಕಂಥ ದರ್ಬಾರನ್ನು ವಿವರಿಸುವ ಬಗೆ ಯಾವುದು? ಇದನ್ನು ನೋಡ್ತಾ ಹೋದಾಗ ಮಹಾದೇವರ ಪುನರ್ಜನ್ಮ ಆಗೋಯ್ತಲ್ಲ ಕುಸುಂಬಾಲೆ ಬರೆದಾಗ ಅಂತ. 4-5 ವರ್ಷ ಏನಾಯಿತು, ಯಾಕಾಯಿತು, ಆ ಸಂದರ್ಭದಲ್ಲಿ ಏನು ಕಂಡ್ರು, ಏನು ಓದಿದ್ರು? ಕೋಪ ಅನ್ನೋದು ಮುಖ್ಯ ಅಂದುಕೊಂಡ ಮುಖ್ಯ ಕವಿಯಾದ ಸಿದ್ಧಲಿಂಗಯ್ಯನವರು ಹೇಳಿದ ಕೋಪದ ಲವಲೇಶವೂ ಇಲ್ಲದ ಹಾಗೆ, ಆದರೆ ತಣ್ಣನೆಯ ದನಿಯಲ್ಲಿ, ಭಾಷೆಯಲ್ಲಿ, ಬರವಣಿಗೆಯಲ್ಲಿ ಕೋಪವನ್ನು ಕಾಣಿಸದೆ ದುಃಖ ಮತ್ತು ಒಳಗೆ ಹುದುಗಿರಬಹುದಾದ ಕೋಪವನ್ನು ತೋಡಿಕೊಳ್ಳುವ ಬಗೆ ಹೇಗಿದೆ ಒಡಲಾಳದಲ್ಲಿ. ಅವರು ಚಿತ್ರಿಸುವ ಅಸಹಾಯಕತೆ ದಲಿತ ಸಮುದಾಯದ ಸ್ಥಿತಿಯನ್ನು ಹೇಳುತ್ತೋ, ಅಥವಾ ಸಿದ್ಧಲಿಂಗಯ್ಯನವರು ಬಯಸಿದ ಪ್ರತಿಭಟನೆಯ ಕೋಪ ಕಿಚ್ಚುಗಳು ದಲಿತ ಸಮುದಾಯದ ವಾಸ್ತವವನ್ನು ಕಟ್ಟಿಕೊಡುತ್ತೋ ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಅದು ನಿಜ, ಇದು ನಿಜ ಅನಿಸುತ್ತೆ. ಯಾವುದೋ ಒಂದು ಸರಿ ಇನ್ನೊಂದು ಸರಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಅದು ಸಫಲವಾಗಲಿ ವಿಫಲವಾಗಲಿ, ದಲಿತ ಸಮುದಾಯಗಳ ಕೋಪವೇ, ಪ್ರತಿಭಟನೆಯೇ ಪ್ರತಿಹಿಂಸೆಯನ್ನು ಹುಟ್ಟಾಕೋದನ್ನು ನಾವು ನೋಡ್ತಾ ಇರ್ತೀವಿ. ವಿಧೇಯತೆ ಇರೋ ಕಡೆ ಹಿಂಸೆ ಇರಲ್ಲ ಅಥವಾ ಇದ್ದಂಗೆ ಕಾಣಲ್ಲ. ಕುಂವೀರ್ ಭದ್ರಪ್ಪನವರ ಕಪ್ಪು ಅಂತ ಕಾದಂಬರಿಗೆ ಹೋದರೆ ಗೊತ್ತಾಗುತ್ತದು. ಸಂಪೂರ್ಣವಾದ ವಿಧೇಯತೆ ಹುಟ್ಟಿಸಿರುವ ವಿಷಾದ, ಕೋಪದ ಫಲವಾಗಿ, ಪ್ರತಿಭಟನೆಯ ಫಲವಾಗಿ ನಡೆಯಲಾಗುವ ಹಿಂಸೆ ಹುಟ್ಟಿಸುವಂಥ ನೋವಿದೆಯಲ್ಲ, ಇವೆರಡನ್ನ ಒಟ್ಟಿಗೆ ನೋಡೋದು ಹೇಗೆ? ಮತ್ತು ಇವೆರಡರಿಂದಲೂ ಹೊರಗಡೆ ನಿಂತು ಕುಸುಂಬಾಲೆ ಅಂತ ಕೃತಿ, ನೀವು ಹೀಗೆ ಕಾಣುವ ಸಮುದಾಯಗಳು ಅಸಹಾಯಕವಲ್ಲ, ಅವುಗಳಲ್ಲಿ ಒಂದು ವಿಚಿತ್ರವಾದ ನೇಟಿವ್ ವಿಟ್ ಇದೆ, ಜಾಣ್ತನ ಇದೆ, ಬದುಕುವ ಛಲ ಇದೆ. ಅದು ಕೆಂಪಿ ಆಗ್ಬೋದು, ಗಾರ್ಸಿದ ಮಾವ ಆಗ್ಬೋದು, ಅಮಾಸ ಆಗ್ಬೋದು, ಎಲ್ಲರೂ ಕೂಡ ಯಾರೇನು ಅಳಿಸೋಗಿಲ್ಲ. ಬಿರುಗಾಳಿ ಬಂದ ದೊಡ್ಡ ಮರ ಬೀಳ್ಬೋದು, ಹುಲ್ಲು ಬೀಳಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಈ ಸಮುದಾಯಗಳು ನಿಮ್ಮ ಜೊತೆಲೇ ಬದುಕಿದೆಯಲ್ಲ. ಅನಂತಮೂರ್ತಿ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಬರುತ್ತೆ ನೋಡಿ ಸ್ವಾಮಿ, ನಾವು ಬಂಡೆನಲ್ಲಿ ಗಿಡ ಹೇಗೆ ಬೆಳೆದಿದೆ ಅಂತ ಕೇಳಿದ್ರೆ, ನಿಮ್ಗಳ ನಡುವೆ ನಾವು ಬದುಕಿದ್ದೀವಲ್ಲ ಸ್ವಾಮಿ ಹಾಗೆ ಅಂತ ಅವನು ಉತ್ತರ ಕೊಡ್ತಾನಂತೆ. ದೇವನೂರು ಮಹಾದೇವ ಆ ಉತ್ತರವನ್ನು ಪರೋಕ್ಷವಾಗಿ ಕೊಟ್ಟರು. ಎಂಥ ಪ್ರತಿಕೂಲವಾದ ಸನ್ನಿವೇಶದಲ್ಲೂ ಮನುಷ್ಯನನ್ನು ಬದುಕಿಸುವ ಒಂದು ಹಂಬಲ ಯಾವ ಥರದ್ದು, ಶಕ್ತಿ ಯಾವ ಥರದ್ದು, ಪ್ರೀತಿ ಯಾವ ಥರದ್ದು, ಪರಸ್ಪರ ಸಂಬಂಧಗಳ ಸತ್ಯ ಯಾವ ಥರದ್ದು, ತನ್ನವರಿಗಾಗಿ ಹಂಬಲಿಸುವ ಒಡಲಾಳದ ಸಾಕವ್ವನ ಸತ್ಯ ಯಾವ ಥರದ್ದು. ಒಂದು ಮೂಟೆ ಕಡಲೆಕಾಯಿನ ಮುಗಿಸಿ ಬಿಡ್ತಕ್ಕಂಥ ಅಗ್ನಿ, ಶತ್ರುಗಳನ್ನ ಸುಡಲು ಹೊರಟಾಗ ಅಗ್ನಿ ಏನಾಗ್ಬೋದು? ಇವೆಲ್ಲವನ್ನು ನಾವು ತುಂಬ ಸರಳವಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಲಾಂಗ್ಸ್ಟನ್ ಹ್ಯೂಸ್, ಟೋನಿ ಮಾರಿಸ್, ಅಮೇರಿಕಾದ ಕಪ್ಪು ಹೋರಾಟಗಾರ ವಾಸ್ತವವನ್ನು ನೋಡಿದಾಗ, ಪ್ರಪಂಚದ ಬೇರೆ ದೇಶಗಳ ಹಿಂಸೆಯಿಂದ ನೊಂದು ನರಳಿದವರ ಬದುಕಿನ ವಿವರಗಳನ್ನು ನೋಡಿದಾಗ, ಮಹಾದೇವ ಅಂಥವರು ಹೇಗೆ ವಿಶ್ವದ ಸಾಹಿತ್ಯವನ್ನು ರಚಿಸಿದರು. ಕೇವಲ ಕನ್ನಡದಲ್ಲಿ ಮಾತ್ರ ಬರೀಲಿಲ್ಲ, ಅಥವಾ ಕನ್ನಡದಲ್ಲಿ ಬರೆಯೋದು ನೆಪ ಅಷ್ಟೇ. ಕನ್ನಡದಾಚೆಗಿನ, ಭಾರತದಾಚೆಗಿನ ಸತ್ಯಗಳಿಗೆ ಕನ್ನಡಿ ಹಿಡಿದ್ರು ಅಂತ ಗೊತ್ತಾಗುತ್ತೆ. ಏನಾಗುತ್ತೆ, ಅದು ಕುಸುಂಬಾಲೆ ಅಂತ ಕೃತಿ ಚರಿತ್ರೆಯೋ, ಜಾನಪದವೋ, ಪುರಾಣವೋ,
ವರ್ತಮಾನವೋ, ಕಾದಂಬರಿಯೋ, ಪತ್ರಿಕಾ ವರದಿಯೋ, ಇದೆಲ್ಲವೂ ಹೌದೋ, ಇದೆಲ್ಲಕ್ಕಿಂತ ದೊಡ್ಡ ಇನ್ಯಾವುದೋ ಒಂದು ಸತ್ಯವೋ ಅನ್ನೋ ಪ್ರಶ್ನೆ ಹುಟ್ಕೊಳ್ತಲ್ಲ, ಅದು ನಮ್ಮನ್ನು ಬೇರೆ ಬಗೆಯಲ್ಲಿ ಓದೋದಕ್ಕೆ ಪ್ರಯತ್ನ ಪಡುತ್ತೆ. ಅಯ್ಯೋ ನಾವು ಓದದೆ ಅರ್ಥ ಆಗಲಿಲ್ಲ ಅನ್ನೋ ಮಾತು ಬಹಳ ಸರಳವಾದ ಮಾತು. ಆ ಸರಳವಾದ ಮಾತಿನ ಸತ್ಯ ಕೂಡ ನಮ್ಗೆ ಗೊತ್ತು. ದೇವೇಂದ್ರ ಮಹಾದೇವಂಗೆ ಗೊತ್ತು. ಒಂದ್ಸಲ ದೇವೇಂದ್ರ ಮಹಾದೇವ ಹತ್ರ ಹೋಗ್ಬಿಟ್ಟು ಯಾರೋ ಕಂಪ್ಲೇಂಟ್ ಮಾಡಿದ್ರಂತೆ, ನೋಡೋಣ ಕುಸುಂಬಾಲೆ ಬಗ್ಗೆ ಲಂಕೇಶ್ ಹಿಂಗೆ ಹೇಳ್ಬಿಟ್ಟವರಲ್ಲ, ನಾವು ಓದದೆ ಅರ್ಥ ಆಗಲಿಲ್ಲ ಅಂತ ಬರೆದ್ಬಿಟ್ಟವರಲ್ಲ, ಸರಿನಾ ಇದು? ಅದಕ್ಕೆ ದೇವೇಂದ್ರ ಮಹಾದೇವ, ಅಲ್ಲಣ್ಣ ಸರಿ ನೀ ಹೇಳ್ತಿರೋದು, ನೀನು ಓದಿಯಲ್ಲ ಕುಸುಂಬಾಲಿನ? ಹೂನಣ್ಣ ಓದಿದ್ದೀನಿ. ನಿಂಗೆ ಅರ್ಥ ಆಗಿದೆಯಾ? ಇಲ್ಲಿ ಕಣ್ಣಣ್ಣ. ಹಂಗಾರು ಅವ್ನು ಹೇಳಿದ್ರೆ ಏನು ತಪ್ಪದೆ ಅಂತ ಮಹಾದೇವ ಕೇಳ್ತಾರಂತೆ. ಅಂದರೆ ಮಹಾದೇವಗೆ ಎಷ್ಟು ವಿಚಿತ್ರವಾದ, ಎಷ್ಟು ವಿಶಿಷ್ಟವಾದ ದರ್ಶನ ಶಕ್ತಿ ಇದೆ ಅಂದರೆ, ಬೇರೆಯವರು ಮಾಡ್ತಕ್ಕಂಥ ಟೀಕೆಯನ್ನು ಗ್ರಹಿಸುತ್ತಲೇ ಆ ಟೀಕೆಯ ಮಿತಿಗಳನ್ನು ಕೂಡ, ನಾವು ಪಂಪನ್ನು ಓದೋಕ್ಕೆ ಕಷ್ಟಪಡ್ತೀವಿ, ಇಂಗ್ಲೀಷಲ್ಲಿ ಇಂಗ್ಲೀಷ್ ಭಾಷೆ ಕಲಿಯೋದಕ್ಕೆ ಹಗಲು ರಾತ್ರಿ ಕಷ್ಟಪಡ್ತೀವಿ. ಕುಸುಂಬಾಲೆ ಓದೋಕ್ಕೆ ಏನೂ ಪಡಲ್ಲ, ಕಷ್ಟ ಅಂದರೆ ಏನಾಯಿತು? ಸಾಹಿತ್ಯದ ಓದಿಗೆ ಬೇಕಾದಂತಹ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಹೋದಾಗ ಕುಸುಂಬಾಲೆ ಅಂತ ಕೃತಿ ಬಗ್ಗೆ ಆಕ್ಷೇಪಣೆ ಮಾಡ್ಬೋದೇ ಹೊರತು, ಬಿಡಿಯಲ್ಲಿ ಇಡಿಯನ್ನು ತೋರಿಸೋದೊಂದಿದೆ ಸಾಹಿತ್ಯದಲ್ಲಿ. ಒಡಲಾಳ ಈ ಕೆಲಸ ಮಾಡುತ್ತೆ. ಇಡಿಯನ್ನು ಇಡಿಯಾಗಿಯೇ ತೋರಿಸ್ಬೇಕು ಅಂತ ಹೊರಟಾಗ ವಿವರವಾಗಿ 1000 ಪುಟಗಳ ಕಾದಂಬರಿ ಬರಿಬೋದು. 100 Years of Solitudeನ ಮಾರ್ಕೆಸ್ ಬರೆದಾಗೆ. ಅದನ್ನು 100 ಪುಟದಲ್ಲಿ ಬರೆಯೋದು ಹೇಗೆ? ಅದನ್ನು ಕುಸುಂಬಾಲೆ ತೋರಿಸುತ್ತೆ. ಕುಸುಂಬಾಲೆಯ ಶುರುವಾದ ಕಾಲ ಯಾವುದು, ಮುಗಿಯೋ ಕಾಲ ಯಾವುದು ಅಂತ ನೋಡಿದ್ರೆ, ಅದು ಈ ಕಡೆನೂ ಹರಡ್ಕೊಂಡು ಹೋಗಿರುತ್ತೆ, ಈ ಕಡೆನೂ ಹರಡ್ಕೊಂಡು ಹೋಗಿರುತ್ತೆ. ಇನ್ ದಿಸ್ ಕ್ಯಾಪ್ಸುಲರ್ ಫಾರಮ್, ಒಂದು ಚಿಕ್ಕದರಲ್ಲಿ ಬಿಡಿಯಲ್ಲಿ ಇಡಿಯನ್ನು ವಿಶ್ವರೂಪ ದರ್ಶನವನ್ನು ಮಾಡಿಸ್ತಕ್ಕಂಥ ಶಕ್ತಿ ಕುಸುಂಬಾಲೆಗಿದೆ ಅಂತ ಕಾಣುತ್ತೆ. ಕುಸುಂಬಾಲೆ ಬಗ್ಗೆನೇ 1 ಗಂಟೆ ಮಾತಾಡ್ಬೋದು. ನನ್ನ ಮಟ್ಟಿಗೆ ಮಲೆಗಳಲ್ಲಿ ಮದುಮಗಳು ಮತ್ತು ಕುಸುಂಬಾಲೆ ಕನ್ನಡ ಸಾಹಿತ್ಯದ ಅಪೂರ್ವ ಸೃಷ್ಟಿಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತು ಮಹಾದೇವರ ಎಲ್ಲ ಬರವಣಿಗೆಯ ಲೋಕದೃಷ್ಟಿ ಒಂದು ರೀತಿಯಲ್ಲಿ ಆಧುನಿಕವಾದ್ದು, ಹಾಗೆಯೇ ಆಧ್ಯಾತ್ಮಿಕವಾದ್ದು ಕೂಡ ಹೌದು. ಆಧುನಿಕ ಅಂತಂದರೆ ಅವರು ಸರ್ಕಾರಗಳು ಕೆಲಸ ಮಾಡೋ ಬಗೆನ, ಸ್ಥಳೀಯತೆಯ ಕ್ರೌರ್ಯಗಳನ್ನು ಗಮನಕ್ಕೆ ತಂದುಕೊಂಡರು. ಅದರಿಂದಾನೆ ಅವ್ರ ಬರವಣಿಗೆಯಲ್ಲಿ, ಅದರಲ್ಲೂ ದ್ಯಾವನೂರು ಕಥೆಗಳಲ್ಲಿ ಶಿಕ್ಷಣ, ಕೋರ್ಟು, ಸರ್ಕಾರ, ಇವು 3 ತನ್ನ ಸಮುದಾಯಗಳಿಗೆ ಕೊಟ್ಟಿರೋ ಧೈರ್ಯದ ಬಗ್ಗೆ ಮಾತಾಡ್ತಾರೆ. ಸ್ಥಳೀಯವಾದ ಅಧಿಕಾರವನ್ನು ಕೊಟ್ಟಾಗ ಅದು ಹೇಗೆ ಬಹುಸಂಖ್ಯಾತರ ರಾಜ್ಯಭಾರ ಆಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಅದು 1000 ವರ್ಷಗಳ 100 ವರ್ಷಗಳ ಜೀವನ ಕ್ರಮವಾಗಿ ನೋವನ್ನು ಅನುಭವಿಸಿದವ್ರಿಗೆ ಆಗೋದು ಗೊತ್ತಿತ್ತ. ಅದರಿಂದ ಅದಕ್ಕೆ ಈ ದಿನಗಳಲ್ಲಿ ನಾವು ಸಂವಿಧಾನದ ಬಗ್ಗೆ ಅಷ್ಟೊಂದು ಮಾತಾಡ್ತಿರೋದು. ಸಂವಿಧಾನ ಕೊಡ್ತಕ್ಕಂಥ ಒಂದು ರಕ್ಷಣೆ ಇದೆಯಲ್ಲ, ಕೋರ್ಟು ಕೊಡ್ತಕ್ಕಂಥ ಒಂದು ರಕ್ಷಣೆ ಇದೆಯಲ್ಲ, ಆ ರಕ್ಷಣೆಗಳು ಅನ್ಯಾಯಕ್ಕೆ ಗುರಿಯಾದ ಸಮುದಾಯಗಳಿಗೆ ಬೇಕಾಗುತ್ತೆ. ಅದನ್ನ ಕಟ್ಕೊಡೋದು ಹೇಗೆ? ಆ ಸಂವಿಧಾನದ ಕೆಲಸ ಮಾಡ್ತಿದೆಯೋ ಇಲ್ವೋ, ಅದಕ್ಕೆ ಬೇಕಂತ ಒಂದು ಎಚ್ಚರವನ್ನು ಎಲ್ಲರೂ ಇಟ್ಕೋಬೇಕಾಗತ್ತೆ. ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತ ಇಷ್ಟಪಡ್ತಕ್ಕಂಥ ಶಕ್ತಿಗಳಿಗೆ ಮೂಕತನ ಬಂದಾಗ, ಸಂವಿಧಾನವನ್ನು ಮೀರಿ ಲಾಭ ಮಾಡ್ಕೋಬೇಕು ಅಂತಕ್ಕಂಥದ್ದು, ಸಂವಿಧಾನವನ್ನು ಮುರಿದು ಲಾಭ ಮಾಡ್ಕೊಳ್ಬೇಕು ಅನ್ನೋ ಶಕ್ತಿಗಳು ಪ್ರಬಲವಾದಾಗ ಒಂದು ವಿಚಿತ್ರವಾದ ದುರಂತ ಸಹಜವಾಗಿಯೇ ಹುಟ್ಟುತ್ತೆ ಅಂತ ಕಾಣುತ್ತೆ. ಅದರಿಂದನೇ ದ್ಯಾವನೂರಿನ ಕಥೆಗಳಲ್ಲಿರ್ತಕ್ಕಂಥದ್ದು ಅಸಹಾಯಕತೆ ಮತ್ತು ಸಾಧ್ಯತೆ. ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮೊದಲಾಗಿ ಅಂತ ಗ್ರಸ್ತರು ಕೆಲವು ಕಥೆಗಳಲ್ಲಿ ವಸ್ತುಸ್ಥಿತಿಯನ್ನು ಒಪ್ಪಿಕೊಂಡು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಪೀಳಿಗೆ ಇರುತ್ತೆ. ಅಮಾಸನ ಕುಣಿತ ಗೌಡನ ಕಣ್ಣುಗಳ ಕೆಂಪಿನ ಬದಲು ಭಯವನ್ನು ಕೂಡ ಹುಟ್ಟಿಸೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹೀಗೆ ಹಲವು ಸಾಧ್ಯತೆಗಳನ್ನು ದೇವೇಂದ್ರ ಮಹಾದೇವರ ಕಥೆಗಳು ತೆರೆದುಕೊಡ್ತವೆ. ಒಂದೇ ಕಡೆ ಓದುವ ಒಂದು ಶಕ್ತಿ ಬೇಕಷ್ಟೆ. ಹಾಗೆಯೇ ಈ ಧಾರಣ ಶಕ್ತಿ ಬಗ್ಗೆ ಆಗಲೇ ಹೇಳಿದೆ, ದಿಸ್ ಪವರ್, ಎಬಿಲಿಟಿ ಟು ಸಸ್ಟೈನ್ ಲೈಫ್. ಒಂದು ವಿಚಿತ್ರವಾದ ಜಾಣತನ. ಗಾರ್ಸಿದ್ ಮಾವ, ಸಾಕಮ್ಮ, ಯಾಡೇಗೌಡ, ಕುಸುಮ ಮುಂತಾದವರಲ್ಲಿರ್ತಕ್ಕ ಬದುಕಿನ ಹಂಬಲ ಯಾವ ಬಗೆಯದು?
ಅರ್ನ್ಸ್ಟ್ ಹೆಮಿಂಗ್ವೇ ಬರೆದ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ ಕಾದಂಬರಿಯಲ್ಲಿ ಕಾಣುತ್ತಲ್ಲ, ಆ ಥರದ್ದು. ಪ್ರಕೃತಿನ ವಿರೋಧ ಆಗ್ಬೋದು, ಸಮಾಜ ವಿರೋಧ ಆಗ್ಬೋದು, ಮನುಷ್ಯನೇ ವಿರೋಧ ಆಗ್ಬೋದು, ಆದರೆ ಅದೆಲ್ಲವನ್ನು ಮೀರಿ ಚಿಗರುಡಿಯುವ ಒಂದು ಶಕ್ತಿಯನ್ನು ಮಹಾದೇವ ಕಂಡುಕೊಂಡಿದ್ದಾರೆ ಅಂತ ಕಾಣುತ್ತೆ. ಅದರಿಂದಾನೇ ಅವರು ಯಾವತ್ತೂ ಕೂಡ ನಿರಾಶಾವಾದಿಯಲ್ಲ, ಆಶಾವಾದಿ. ಹಿಂಸೆಯ ನಡುವೆಯೂ ಒಂದು ಹೊಸ ಸಾಧ್ಯತೆಗಳನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನಪಟ್ಟವರು. ಹಾಗೆಯೇ ಅವರ ಬರವಣಿಗೆಯ ಮುಖ್ಯವಾದ ಗುಣಗಳು ಕೆಲವು ಅಂತಂದರೆ, ಏಕಕಾಲದಲ್ಲಿ ಪ್ರಾದೇಶಿಕತೆ. ಅವ್ರು ಬಳಸ್ತಕ್ಕಂಥ ಭಾಷೆ ತನ್ನ ಕಾಲದ, ತನ್ನ ಪ್ರದೇಶದ, ತನ್ನ ಸಮುದಾಯದ ಉಪಭಾಷೆಯನ್ನೇ ಬಳಸ್ತಾನೂ ಕೂಡ ಎಲ್ಲರನ್ನು ತಲುಪೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾಯಿತ್ತು. ಕಾರಂತನ ಒಮ್ಮೆ ಕೇಳಿದಾಗ, ನೀವು ಯಾಕೆ ಪ್ರಾದೇಶಿಕ ಭಾಷೆಯಲ್ಲಿ ಬರೆಯಲ್ಲ, ನನ್ನೆಲ್ಲರಿಗೂ ತಲುಪಬೇಕು ಅಂತ ಆಸೆ ಇದೆ, ಕರ್ನಾಟಕದಲ್ಲಿ ಎಲ್ಲರಿಗೂ ಅರ್ಥ ಆಗೋಗಿ ಬರಿತೀನಿ ಅಂತಂದರೆ, ಅದು ಇವತ್ತಿನ ಸನ್ನಿವೇಶ ಹೇಗಿದೆ ಅಂದರೆ, ಅರ್ಥ ಮಾಡ್ಕೊಂಡು ಓದ್ತೀವಿ ಅನ್ನೋ ಜನ ಇರೋದ್ರಿಂದ ಎಷ್ಟೋ ಜನ ಪ್ರಾದೇಶಿಕ ಭಾಷೆಯಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಿದೆ ಅಂತ ಮಾಡ್ತಾರೆ. ಸೊ ಹಾಗಾಗಿ ಈ ಪ್ರಾದೇಶಿಕತೆ, ಜನಪದೀಯತೆ, ಸೂಚ್ಯತೆ ಅಂದರೆ ಒಂದು ಸೂಚನೆಯಾಗಿರುತ್ತಷ್ಟೇ ಇದು. ಅದು ಡೆಪ್ಯೂಟಿ ಕಮಿಷನರ್ನ ಡುಪ್ಟಿ ಕಮಿಷನರ್ ಅಂದಾಗ ಅದಕ್ಕಿರ್ತಕ್ಕಂಥ ವ್ಯಂಗ್ಯ ಇದೆಯಲ್ಲ, ಅದು ಇಟ್ ಈಸ್ ಸಾಹಿತ್ಯಕ್ಕಿರ್ತಕ್ಕಂಥ ಅಪರೂಪದ ಶಕ್ತಿ, ಅಪಾರದ ವಿಶಿಷ್ಟವಾದ ಶಕ್ತಿನೇ ದಿಸ್ ಎಬಿಲಿಟಿ ಟು ಸಜೆಸ್ಟ್ ರಾದರ್ ದೆನ್ ಸೇ. ಹೇಳೋದು, ವಿವರಿಸೋದಕ್ಕಿಂತ ಸೂಚ್ಯತೆ ಇದೆಯಲ್ಲ, ಸೂಚನೆ ಕೊಡೋದು ಇದೆಯಲ್ಲ, ಅದನ್ನು ಅವ್ರು ಮಾಡ್ತಾರೆ. ಹಾಗೆ ಗೇಯತೆ, ಕುಸುಂಬಾಲೆ, ಹಾಡಬೇಕಾದ್ದ, ಪರ್ಫಾರ್ಮ್ ಮಾಡಬೇಕಾದ್ದ, ಓದಬೇಕಾದ್ದ, ಓದಿಕೊಳ್ಳಬೇಕಾದ್ದ. ಕೀರಮ್ ಅವರೇ ಮತ್ತೆ ರವೀಂದ್ರ ಕಲಾಕ್ಷೇತ್ರದ ಬೈಲಲ್ಲಿ ಪಕ್ಕದಲ್ಲಿ ತಾಲೀಮ್ ಮನೆಯಲ್ಲಿ ಈ ನಾಟಕದ ಈ ಕಾದಂಬರಿಯ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂಗೆ ನೆನಪಾಗ್ತಾ ಇದೆ. ಆ ಪಾತ್ರಗಳನ್ನೆಲ್ಲ ಹಂಚಿಬಿಟ್ಟು ಬೇರೆ ಬೇರೆ ಪಾತ್ರಗಳು ನಾಟಕದ ಹಾಗೆ ಮಾತಾಡ್ತಾಯಿದ್ರು. ಈ ನಾಟಕೀಯತ ಗುಣ, ಗ್ರೀಕ್ ನಾಟಕಗಳ ಮೇಳದ ಕೆಲಸ ಮಾಡೋದು ಕೆಲವನ್ನು ಮಾಡಿದರು, ಪಾತ್ರಗಳ ಮಾತನ್ನು ಕೆಲವನ್ನು ಕೊಟ್ಟಿದ್ದರು. ಇವೆಲ್ಲವನ್ನು ಒಳಗೊಳ್ಳುತ್ತೆ. ಹಾಗೆಯೇ ಹುಲಿವೇಷ ಇದೆ. ವಾಸ್ತವ ಹುಲಿವೇಷ, ಅಮಾಸ ಹುಲಿಯಾದಾಗ ಅವನಿಗೆ ಬರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ವಾಸ್ತವದಲ್ಲೂ ನಿಜ ಆಗಬಹುದಾ ಅನ್ನೋ ಒಂದು ಹಂಬಲ, ಅಪೇಕ್ಷೆ ಇದೆ, ಮತ್ತು ಸೂಚನೆ ಕೂಡ ಇದೆ. ಯಜ್ಞ, ಸಭೆ, ದಲಿತ ಸಂಘರ್ಷ ಸಮಿತಿಯ ಮೀಟಿಂಗ್ನಲ್ಲಿಯೇ ಅದರ ಶಕ್ತಿಗಳನ್ನು, ಅದರ ಮಿತಿಗಳನ್ನು, ಅದರ ನಾಯಕರು ಅನ್ನಿಸ್ಕೊಂಡು ಅವರ ವಿಶಿಷ್ಟತೆಗಳನ್ನು ಎಲ್ಲವನ್ನೂ ಕೂಡ ಮೂಲೆಯಲ್ಲಿ ಕೂತ್ಕೊಂಡು ಬೀಡಿ ಸೇದ್ತಾ ಇದ್ದ ಮಹಾದೇವ ತನ್ನನ್ನು ಒಂದು ಕ್ಯಾರೆಕ್ಟರ್ ಮಾಡಿಕೊಂಡು, ಈ ಮಹಾದೇವನ ಮೂಲೆಯಲ್ಲಿ ಕೂತ್ಕೊಂಡು ಬೀಡಿ ಸೇದ್ಕೊಂಡು ಎಲ್ಲ ನೋಡ್ತಾ ಇರ್ತಾನೆ. ಎಲ್ಲನೂ ಕೂಡ ಹೇಗಿದೆಯೋ ಹಾಗೆ ಚಿತ್ರಿಸೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾನೆ. ಕಾಮ್ರೇಡ್ ದಾಂಗೆ ಇತ್ಯಾದಿ ವಿವರಗಳನ್ನು ಕೊಡೋಕ್ಕಿಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಕಲ್ಪನೆ ಮತ್ತು ವಾಸ್ತವಗಳನ್ನು ಸಂಯೋಜನೆ ಮಾಡಿ ಒಂದು ದಿನದ ಕಥೆಯ ಹಾಗೆ ನೂರಾರು ವರ್ಷಗಳ ಕಥೆಯನ್ನು ಹೇಳ್ತಕ್ಕಂಥದ್ದು. ಸಾಹಿತ್ಯ ಪರಂಪರೆಯ ಸ್ಪಷ್ಟವಾದ ತಿಳುವಳಿಕೆಯನ್ನು ಇಟ್ಟುಕೊಂಡು ನನ್ನ ಇಡೀ ಕಾವ್ಯ ಕುಸುಂಬಾಲೆ ಮಲೆ ಮಾದೇಶ್ವರನಿಗೆ ಅರ್ಪಿತ ಅಂತ ಹೇಳೋದ್ರ ಮೂಲಕನೇ ಹೊಸ ಒಂದು ಪರಂಪರೆಯನ್ನು ಕಟ್ಟಿಕೊಳ್ಳುವ, ಪಂಪರನ್ನರ ಪರಂಪರೆಯೊಂದೇ ಅಲ್ಲ, ಇದು ಪ್ಲೂರಲಿಸ್ಟಿಕ್ ಆದ ಪರಂಪರೆ ಎನ್ನುವುದೇ. ಶಿವಪ್ರಕಾಶ್ ತನ್ನ ಪರಂಪರೆಯನ್ನು ಸೃಷ್ಟಿಸ್ಕೊಳ್ತಾರೆ, ಮಹಾದೇವ ಇನ್ನೊಂದು ಪರಂಪರೆಯನ್ನು ಸೃಷ್ಟಿಸ್ಕೊಳ್ತಾನೆ, ಒಂದು ತಿಳುವಳಿ ತನ್ನದೇ ಆದ ಪರಂಪರೆಯನ್ನು ಸೃಷ್ಟಿಸ್ಕೊಳ್ತಾನೆ. ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅನ್ನೋದು ಏಕಶಿಲಾಕೃತಿಯದಲ್ಲ, ಅದು ಆಯ್ಕೆಗಳ ಒಂದು ಪ್ರಶ್ನೆ. ನಮಗೆ ಬೇಕಾದ್ದನ್ನು ನಮ್ಮ ಹಿರಿಯರು ಅನ್ಕೋತೀವಿ, ನಾವು ಬೇಕಾದವ್ರನ್ನ ಹಿರಿಯರು ಅನ್ಕೋತೀವಿ. ರಾಜಕೀಯವಾಗೂ ಅಷ್ಟೇ, ಸಾಮಾಜಿಕವಾಗೂ ಅಷ್ಟೇ, ಸಾಹಿತ್ಯಿಕವಾಗೂ ಅಷ್ಟೇ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಹಾಗೆಯೇ ಮಹಾದೇವ ಅವರು ಅಂದಿನಿಂದ ಇಂದಿನವರೆಗೆ ಮಾಡ್ಕೊಂಡು ಬಂದಿರೋ ಕೆಲಸ ಪೊಲಿಟಿಕಲ್ ಆ್ಯಕ್ಟಿವಿಸಮ್ ಮತ್ತು ಕ್ರಿಯೇಟಿವಿಟಿ, ಇವೆರಡನ್ನ ಒಟ್ಟಾಗಿ ತರುವುದು ಹೇಗೆ ಅನ್ನೋ ಪ್ರಶ್ನೆಯನ್ನು ಅವರು ಮೊದಲಿಂದನೂ ಕೇಳಿಕೊಂಡು ಬಂದಿದ್ದಾರೆ, ಉತ್ತರಗಳನ್ನು ಕಂಡುಕೊಂಡು ಬಂದಿದ್ದಾರೆ. ಹೇಳಬೇಕಾದ್ದನ್ನು ಹೇಳದೆ ಹಿಂಜರಿದಿರುವುದು ಬಹಳ ಬಹಳ ಕಡಿಮೆ. ಸಂಧಾನದ ಹಾದಿ, ಹೊಂದಾಣಿಕೆಯ ಹಾದಿ, ತನ್ನ ಸ್ವಂತಕ್ಕೆ ಧಕ್ಕೆ ಬರದ ಹಾಗೆಯೂ ಹೊಂದಾಣಿಕೆ ಮಾಡಿಕೊಳ್ಳೋದು ಹೇಗೆ ಎನ್ನುವ ಒಂದು ಯುದ್ಧ ವಿರೋಧಿಯಾದ ಹಾದಿಯನ್ನು ಕಂಡುಕೊಳ್ತಾ ಹೋದರು. ಇದು ರಾಜಕೀಯವಾದ ಆಯ್ಕೆಯೂ ಹೌದು, ಸಾಮಾಜಿಕವಾದ ಆಯ್ಕೆಯೂ ಹೌದು, ಸಾಹಿತ್ಯಿಕವಾದ ಆಯ್ಕೆಯೂ ಹೌದು. ಆದರೆ ಈ 100 ವರ್ಷ ಆದಮೇಲೆ ಉಳಿಯೋದು ಸಾಹಿತ್ಯ ಕೃತಿ ಉಳಿಯುತ್ತಲ್ಲ,
ಆ ಸಾಹಿತ್ಯ ಕೃತಿಯನ್ನು ಓದಿದಾಗ ಈ ಸಾಹಿತ್ಯ ಕೃತಿ ತನ್ನ ಕಾಲದ ಎದೆಮಿಡಿತಗಳನ್ನು ದಾಖಲೆ ಮಾಡ್ತಾ ಇರೋ ಹಾಗೆ ನಮ್ಮ ಕಾಲದ ಎದೆಮಿಡಿತಗಳನ್ನು ದಾಖಲೆ ಮಾಡುತ್ತೆ ಅನ್ನಿಸುವಂತಹ, ಪೀಳಿಗೆಯಿಂದ ಪೀಳಿಗೆಗೆ ದಾಟಿ ಹೋಗುವಂಥ ಬರವಣಿಗೆ ಇದು ಅಂತ ಅನ್ನಿಸುವಂಥ ಕೃತಿಗಳನ್ನು ಬರೆದುಕೊಟ್ಟ ದೇವನೂರು ಮಹಾದೇವ ತನ್ನ ನಂತರದ ಲೇಖಕರಾದ ಲಂಕೇಶ್, ಅವನಿಗಿಂತ ಹಿರಿಯರೇ ಹೌದು, ಆದರೆ ಯಶವಂಚಿತ್ತ, ಲಂಕೇಶ್, ಅನಂತಮೂರ್ತಿ, ಹೀಗೆ 10 ಹಲವು ಪ್ರಸಿದ್ಧ ಲೇಖಕರ ಮೇಲೆ ಕೊನೆ ಪೂತಿನ ಕೂಡ ಅಂತ ಒಂದು ಪದ್ಯ ಬರೆದರು. ಅವರೆಲ್ಲರ ಮೇಲೆ ಈ ಪ್ರಭಾವ ಬೀರಿದ ಬಗೆ ಇದೆಯಲ್ಲ, ಅದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅನನ್ಯವಾದ್ದು ಅಂದ್ಕೊಂಡಿದ್ದೀನಿ. ದೇವನೂರು ಮಹಾದೇವ ಅಂತ ಲೇಖಕರು ಕೇವಲ ಚಾರಿತ್ರಿಕವಾಗಿ ಮುಖ್ಯ ಆಗೋದಿಲ್ಲ, ಅವರು ಸಾಹಿತ್ಯಿಕವಾಗಿ ಕಲಾವಿದರಾಗಿ ಕೂಡ ಎಲ್ಲ ಕಾಲಕ್ಕೂ ನಿಲ್ತಾರೆ ಅನ್ನುವುದು ನನ್ನ ಖಚಿತವಾದ ನಂಬಿಕೆ.